ಮಾದಕ ವಸ್ತುಗಳು ಹಾಗೂ ಭಾರತದ ಹೆಣ್ಣು ಮಕ್ಕಳನ್ನು ದೇಶಕ್ಕೆ ಪಾರ್ಸಲ್ ಮಾಡುತ್ತಿರೋ ಮಿಸ್ಟರ್ ಮಾರ್ಕ್ ಆಂಟೋನಿ, ಎಂದು ನಿನ್ನ ರುಂಡವನ್ನು ಕತ್ತರಿಸಿ ಹಾಕಿದುಕೊಂಡು ನಾನು ಈ ಸೃಷ್ಟಿಯಲ್ಲಿ ಅನ್ಯಾಯ ಅಧರ್ಮಗಳು ಹೆಚ್ಚಾದಾಗ ಆ ಶಿವನು ನಾನಾವತಾರಗಳನ್ನು ಎತ್ತಿ ಸೃಷ್ಟಿಯನ್ನು ಶಾಂತಗೊಳಿಸುತ್ತಾನೆ. ಇಂಥ ವಿದೇಶಿ ನಾಯಿಗಳು ಬಂದು ನಮ್ಮ ಭಾರತ ನೆಲದಲ್ಲಿ ಎಂತ ಕೃತ್ಯ ಸಿಗಸಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ಅವರಿಗೆ ನಮ್ಮವರೇ ಸಾಥ್ ಕೊಡ್ತಿರಲೇಬೇಕು, ಅಥವಾ ಇವರ ಕೈಯಲ್ಲಿ ಅವರ ಕೈ ಹಾಳವೂ ಇದೆ. ಲೇ ಹಲ್ಕರ ನನ್ನ ಮಗ, ನೀವು ಯಾರೇ ಆಗಿರಲಿ ನಿಮ್ಮ ತಾಯಿ ಗರ್ಭದಲ್ಲಿ ಅವಿತುಕೊಂಡಿರೋ ಸರಿ, ನಿಮ್ಮನ್ನೇ ಸುಮ್ಮನೆ ಬಿಡುವುದಿಲ್ಲ. ಈ ಕಲಿಯುಗದ ಕಲಕಿ ಅರ್ಥಾತ್ ಕಲಿಯುಗದ ರಾಕಿ ಬದ್ಮಾಸನ ಮಕ್ಕಳ, ನಿಮ್ಮ ಭಯದ ಬೆಳಕಲ್ಲಿ ಬದುಕುತ್ತಿರುವ ಅನ್ಯಾಯದ ಏಟಿಗೆ ಬಲಿಯಾಗುತ್ತಿರುವ ಅದರ ಬಗ್ಗೆ ತಲೆ ಕೊಟ್ಟು ನಿಮ್ಮ ಪಾದಗಳಿಗೆ ಶರಣಾಗಿರುವ ಈ ಜನರ ಪಾದಕ್ಕೆ ನಿಮ್ಮ ರುಂಡವನ್ನು ಅರ್ಪಿಸಿದರೆ ಮೇನಾಂಸ ವೀರ್ನೇ ಈ ಸೃಷ್ಟಿಯಲ್ಲಿ ಅನ್ಯಾಯ ಅದರಗಳು ಹೆಚ್ಚಾದಾಗ ಆಗ ವಿಷ್ಣುವಿನ ಪುನರ್ಜನ್ಮವನ್ನು ತಾಳಿ ನಾನಾವತಾರವನ್ನು ಎತ್ತಿ ಸೃಷ್ಟಿಯನ್ನು ಶಾಂತಗೊಳಿಸುತ್ತಾನೆ.